ಅಂದರೆ ತುಂಬ ರಿಸ್ಕ್ ಇದೆ ಮಾತ್ರ ಬಿಸ್ನೆಸ್ಸಲ್ಲಿ ಮಾತ್ರ. ಬೇಕಾಗಿಲ್ಲ, ಯಾರು ಕೇಳಿಲ್ಲ. 50 ಗ್ರಾಮ್ ಜಾಸ್ತಿ ಮಾಡಿಬಿಡಿ 2 ರೂಪಾಯಿ ಜಾಸ್ತಿ ಮಾಡಿ ಯಾರು ಕೇಳಿಲ್ಲ ಕಸ್ಟಮರು. ಒಟ್ಟು 50 ಗ್ರಾಮ್ ಜಾಸ್ತಿ ಮಾಡಿ 2 ರೂಪಾಯಿಗೆ ಯಾಕೆ ಇಸ್ಕೊತೀರಾ? 580 550 ಗ್ರಾಮ್ ML ಅಂತೂ ಪ್ರಿಂಟೆಡ್ ಆಗಿಲ್ಲ. ಇದಾಗಬೇಕಂದ್ರೆ 15 ದಿವಸ ಬೇಕು. ಯಾಕಂದರೆ ಕೋಟಿ ಕಟ್ಲೆ ಕವರ್ ಪ್ರಿಂಟೆಡ್ ಆಗ್ಬಿಟ್ಟಿರುತ್ತೆ. 50 ಗ್ರಾಮ್ ಹಾಲು ಬೆಲೆ ಜಾಸ್ತಿ ಆಗಿಲ್ಲ, ಇದರಲ್ಲಿ ಇರಲಿಲ್ಲ. ಇವತ್ತು ಮಾತ್ರ ಮಾಡಿದ್ದಾರೆ. 50 ಗ್ರಾಮ್ ಜಾಸ್ತಿ ಆಗದಲ್ಲಿ ಬೆಲೆ ಆಗ್ತಾಂಡ್ರೆ ನೆನೆ ಮಧ್ಯಾಹ್ನದಿಂದನೇ ಅಂತ ಕೇಳ್ತಾವೆ. ಏನು ಹೇಳೋಣ, ಭ್ರಷ್ಟಾಚಾರ ಮುಂಚೆ ಇದ್ದರೆ ಬಿಡಿ ಸರ್ಕಾರದಲ್ಲಿ ಆ ಥರ ಆಗೋಗುತ್ತೆ ಗ್ಯಾರಂಟಿ. ಇವಾಗ ಆಲ್ರೆಡಿ 70% 25% ಮಾತ್ರ ಇದೆ ಅಷ್ಟೇ. 50 ದಿನ ಸಾಯೋರು ಹಳನೇ ನಾವು ಸಾಯ್ತಾರೆ ಸಾಯ್ಬಿಡೆ ಅಂತಂತಾರೆ ಹೊರತು ಒಳ್ಳೆತನಕ್ಕೆ ಯಾವುದು ಮಾಡ್ತಿಲ್ಲ. ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಯೋಚನೆ ಮಾಡಿ ಫಾಲೋ ಮಾಡಿದ್ರೆ ತುಂಬ ಒಳ್ಳೇದು. ಬಸ್ ಫ್ರೀ ಮಾಡಿದ್ರೆ ಮಾಮೂಲಿ ಆಟೋದವ್ರಿಗೆ ಕ್ಯಾಬ್ ಅವ್ರಿಗೆ ಮಾಮೂಲಿ ಮಿಡ್ಲ್ ಕ್ಲಾಸ್ ಅವ್ರಿಗೆ ಬಿಸ್ನೆಸ್ ಇಲ್ಲ. ನಾನು ಒಬ್ಬ ಆಟೋ ಡ್ರೈವರ್. ಇವ್ರಿಗೆ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂದ್ಬಿಟ್ಟು ಗಂಡಸರಿಂದ ಕಿತ್ಬಿಟ್ಟು ಹೆಂಗಸರು ಕೊಡೋದೇನು ಬೇಕಾಗಿಲ್ಲ. ಇವಾಗ ಭಾಗ್ಯ ದಿನ ಕೊಡ್ತೀನಲ್ಲ, ನಮ್ಮ ಮನೆ 3 ಜನ ಹೆಂಗಸ್ರವ್ರೆ, 3 ಜನಕ್ಕೂ ಹೆಂಗಸ್ರಿಗೆ ಏನೂ ಗೊತ್ತಾ ಇಲ್ಲ. ನಾನು ಒಬ್ಬ ಆಟೋ ಡ್ರೈವರ್ ಇದ್ದರೆ 1200 ರೂಪಾಯಿ ಸಂಪಾದನೆ ಮಾಡಿದ್ರೆ 600 ರೂಪಾಯಿ ಮಾಡೋದು ಕಷ್ಟ ಆಗಿದೆ ಇವತ್ತು. ಕರ್ನಾಟಕ ಬೆಲೆ ಕೊಡಬೇಕು, ಅದು ಬಿಟ್ಟು ಬೇರೆ ಬೆಲೆ ಕೊಡ್ತಾರೆ ಅವರು. ಕನ್ನಡದವ್ರಿಗೆ ಬೆಲೆನೇ ಇಲ್ಲ. ಅವರು 500 ML 50 ಗ್ರಾಮ್ ML ಮಾಡ್ತಾರೆ, ಮಾಡೋದು ಬೇಕಾಗಿಲ್ಲ. ಯಾರು ಕೇಳಿಲ್ಲ. 50 ಗ್ರಾಮ್ ಜಾಸ್ತಿ ಮಾಡಿಬಿಡಿ 2 ರೂಪಾಯಿ ಜಾಸ್ತಿ ಮಾಡಿ ಯಾರು ಕೇಳಿಲ್ಲ ಕಸ್ಟಮರು. ಯಾಕಂದರೆ ಇವಾಗ ಅಲ್ಲಿಂದ ತಂದು ಕೊಡ್ತಾರೆ, ಇಲ್ಲಿ ಬಂದು ಡೈಲಿ 2 ಲೀಟ್ರ್ ಲೀಕೇಜ್ ಹೋಗ್ತದೆ, 3 ಲೀಟ್ರು ನಮ್ಗೆ ಹೋಗುತ್ತೆ. ಅದು ಲಾಸ್ ಅದು ಹೊರತು ನಾಯಿಗೆ ಹೋಗ್ತೀವಿ ನಾವು. ಇಲ್ಲೇನು ಡೈರೆಕ್ಟ್ ನಮಗೇನು ಅದರಿಂದ ಲಾಭ ಏನಿಲ್ಲ. ಒಟ್ಟು 50 ಗ್ರಾಮ್ ಜಾಸ್ತಿ ಮಾಡಿ 2 ರೂಪಾಯಿಗೆ ಯಾಕೆ ಇಸ್ಕೊತೀರಾ? ಬೇಕಾಗಿಲ್ಲ, ಯಾರೂ ಕೇಳಿಲ್ಲ. 2 ರೂಪಾಯಿ 50 ಗ್ರಾಮ್ ಜಾಸ್ತಿ ಮಾಡಿ 2 ರೂಪಾಯಿ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿ ಕೇಳಿಲ್ಲ. ನಾರ್ಮಲ್ ಇವತ್ತಿನ ಇದಕ್ಕೆ ಇವತ್ತಿನ ಜೀವನ ಮಾಡೋದಕ್ಕೆ ಏನಾಗಿದೆ, ಬಸ್ ಫ್ರೀ ಮಾಡಿದ್ರೆ ಮಾಮೂಲಿ ಆಟೋದವ್ರಿಗೆ ಕ್ಯಾಬ್ ಅವ್ರಿಗೆ ಮಾಮೂಲಿ ಮಿಡ್ಲ್ ಕ್ಲಾಸ್ ಅವ್ರಿಗೆ ಬಿಸ್ನೆಸ್ ಇಲ್ಲ. ನಾನು ಒಬ್ಬ ಆಟೋ ಡ್ರೈವರ್ ಇದ್ದರೆ 1200 ರೂಪಾಯಿ ಸಂಪಾದನೆ ಮಾಡಿದ್ರೆ 600 ರೂಪಾಯಿ ಮಾಡೋದು ಕಷ್ಟ ಆಗಿದೆ ಇವತ್ತು. 12,000 ಬಾಡಿಗೆ ಕಟ್ಕೊಂಡು ಇಬ್ಬರು ಮಕ್ಕಳು ಓದಿಸ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ ಇದೆ. ಆಯಿತಾ? ಇವ್ರಿಗೆ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂದ್ಕೊಂಡು ಗಂಡಸರಿಂದ ಕಿತ್ಬಿಟ್ಟು ಹೆಂಗಸರು ಕೊಡೋದೇನು ಬೇಕಾಗಿಲ್ಲ. ಮಲ್ಲಿಗೆ ಅವ್ರು ತಗೊಳ್ಳೋ ನನ್ನ ಹೆಂಡತಿಗೆ ನಾವೇ ತಗೋತೀವಿ, ಮಲ್ಲಿಗೆ ಹೊತ್ತು ಕೊಡ್ತೀವಿ ಅಲ್ವರ? ಈ ಥರ ಜೀವನ ಆಗಿರೋದು. ಅದನ್ನು ಅವರೇ ಅರ್ಥ ಮಾಡಿಕೊಂಡು ಎಲ್ಲ ಮಿಡ್ಲ್ ಕ್ಲಾಸ್ ಅವ್ರಿಗೆ ಎಲ್ಲ ಅನುಕೂಲ ಮಾಡ್ತೀವಿ ಅಂತಂದ್ರಲ್ಲ, ಅದು ಹೇಳೋಕ್ಕಿಂತ ಮುಂಚೆ ಕರೆಕ್ಟ್ ಅರ್ಥ ಮಾಡ್ಕೊಂಡು ಏನು ಮಾಡ್ತಿದ್ವಿ ಏನಿಲ್ಲ ಅನ್ನೋದು ಅವ್ರು ಅರ್ಥ ಮಾಡ್ಕೊಂಡು ಮಾಡಬೇಕು. ಗೊತ್ತಾ? ಇವಾಗ ಅರ್ಧ ಲೀಟ್ರ್ ಎಕ್ಸ್ಟ್ರಾ ಕೊಟ್ಟರು ಮಾಡಿದ್ರು ಯಾರು ಕೇಳಲ್ಲ. ಅದು ಎಕ್ಸ್ಟ್ರಾ ಕೊಟ್ಟರು ಕೇಳಲ್ಲ. ಯಾಕೆ 2 ರೂಪಾಯಿ ಅಂತ ಈ ಥರ ಜೀವನ ಹಿಂಗಾಗ್ಬಿಟ್ಟಿದೆ. ಒಂದು 38-40 ಸಾವಿರ ರೂಪಾಯಿ ನಂಗೆ ತಿಂಗ್ಳಿಗೆ ಬೇಕು. ಇವತ್ತು 21,000 ರೂಪಾಯಿ ದುಡಿಯೋಕೆ ಕಷ್ಟ ಆಗ್ಬಿಟ್ಟಿದೆ ನನಗೆ. ನಾನು ಓನರ್ ನಾನು ಇಲ್ಲಿ ಕೆಲಸಗಾರ. ಗೊತ್ತಾಯ್ತಾ? ನಾನು ಹೆಂಗೋಸ್ಲಿ ಮಕ್ಕಳನ್ನ ಇವಾಗ ಭಾಗ್ಯ ಜನ ಕೊಡ್ತೀನಲ್ಲ, ನಮ್ಮ ಮನೆ 3 ಜನ ಹೆಂಗಸ್ರವ್ರೆ, 3 ಜನಕ್ಕೂ ಹೆಂಗಸ್ರಿಗೆ ಏನೂ ಬರ್ತಾ ಇಲ್ಲ. ರೇಷನ್ ಇದ್ರ ಬರ್ತದಲ್ಲ, ಅದೂ ಬರ್ತಿಲ್ಲ. ಬ್ಯಾಂಕ್ ಸಿಡಿ ಎಲ್ಲ ಕೇಳಿದ್ದಕ್ಕೆ ಬ್ಯಾಂಕ್ ಸಿಡಿ ಲಾಕ್ ಮಾಡಿದ್ದಾರೆ. ಅಂದರೆ ಒಂದು ಬ್ಯಾಂಕಲ್ಲಿ 1000 ಜನ ಇದ್ದಾರೆ ಅಂದ್ಕೊಳ್ಳಿ, 1000 ಜನ 750 ಜನ ಎಲ್ಲ ಮಾತ್ರ ಲಾಕ್ ಮಾಡಿದರೆ 205 ಜನಕ್ಕೆ ಮಾತ್ರ ಕೊಡ್ತಾ ಇರೋದು. ಬ್ಯಾಂಕ್ ಸಿಡಿ ಲಾಕ್ ಆಗಿದೆ. ಫುಡ್ ಆಫೀಸು ದುಡ್ಡು ಬರ್ತಾ ಇದೆ, ಇಲ್ಲಿ ಬ್ಯಾಂಕ್ ಅಕೌಂಟ್ ಇದಾಗಿಲ್ಲ, ಅಪ್ಡೇಟ್ ಆಗಿಲ್ಲ ಅಂತ. ಇಲ್ಲಿ ಕೇಳಿದ್ರೆ KYC ಎಲ್ಲ ಮಾಡಿಸಿ 7,500 ರೂಪಾಯಿ ಖರ್ಚು ಮಾಡಿದೆ, 1 ರೂಪಾಯಿ ಬರ್ತಿಲ್ಲ. ಅದು ಯಾರಿಗೆ ಕೊಡಬೇಕೋ ಯಾರಿಗೆ ಮಾಡ್ತಾರೋ ಅವರಿಗೆ ಗೊತ್ತಿರೋ, ಅರ್ಥ ಆಗಿರೋದು. ನಮ್ಮ ದೇಶ, ನಮ್ಮ ಕರ್ನಾಟಕ, ನಾವು ಎಲ್ಲಿದ್ದೀವಿ, ನಾವು ಎಲ್ಲಿರೋದಕ್ಕೆ ಬೆಲೆ ಕೊಡಬೇಕಾದ್ರೆ ಅದನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡಿದ್ರೆ ಸರ್ಕಾರ ಜೀವನ ಮಾಡಿದ್ರೆ ಒಳ್ಳೆಯದು. ಬಿಟ್ಟರೆ ಈ ಥರ ಮಾಡ್ತಾರೆ. ಭ್ರಷ್ಟಾಚಾರ ಮುಂಚೆ ಇದ್ದರೆ ಬಿಡಿ ಸರ್ಕಾರದಲ್ಲಿ ಆ ಥರ ಆಗೋಗುತ್ತೆ ಗ್ಯಾರಂಟಿ. ಇವಾಗ ಆಲ್ರೆಡಿ 70% 25% ಮಾತ್ರ ಇದೆ ಅಷ್ಟೇ. ಅದನ್ನು ಅರ್ಥ ಮಾಡ್ಕೋಬೇಕು ಜನಗಳು. ಅಷ್ಟು ಮಾಡ್ಕೊಂಡ್ರೆ ಜನ ಅರ್ಥ ಮಾಡ್ಕೊಂಡು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಯೋಚನೆ ಮಾಡಿ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನೂ ಕಮ್ಮಿ ಮಾಡಿ. ಇವಾಗ ಏನು ಬಸ್ಸು ನಮಗೆ ಏನೋ ಮಾಡಿದಾರ, ಈ ಕರೆಂಟ್ ಬಿಲ್ ಕೊಡ್ತೀನಿ ಅಂದ್ರೆ ಎಲ್ಲ ರಿಲೀಸ್ ಮಾಡಲಿ. ಯಾಕೆ ಮಾಡಲಿ? ಯಾರ ಕೇಳಿದ್ರಾ ಅಲ್ವಾ? ಬರೀ 100 ರೂಪಾಯಿಲಿ ಈ 15% ಕ್ಲಿಯರ್ ಆಗಿರೋದು, 80% ಉಳಿಯೋದು. ಇವರೇನು ಮಾಡಿದ್ರು? ಎಲ್ಲ ಉಲ್ಟಾ ಜಾಸ್ತಿ ಆಯಿತು. ಯಾರಿಗೆ ಅಂಗಲಿಕರಿಗೆ ಇವ್ರಿಗೆ ಆಮೇಲೆ 1200 ರೂಪಾಯಿ ಕೊಡ್ತಿದ್ರು, 300 ರೂಪಾಯಿ 1,500 ಕೊಟ್ಟಿರಲಿ. ಅವ್ರು ಅದು ಮಾಡಿದ್ರೆ ಸಾಗಿರೋದು ಮಿಡ್ಲ್ ಕ್ಲಾಸ್ ಅವ್ರಿಗೆ. ಅದು ಬಿಟ್ಬಿಟ್ಟು ಬಸ್ ಫ್ರೀ ಗಂಡದಿರ್ಬಿಟ್ಟು ಹೆಂಡ್ತಿದ್ರು ಎಷ್ಟೊಂದು ಜನ ಓಡೋಗ್ಬಿಟ್ಟವ್ರೆ. ಆ ಥರ ಬಿಡಿ ಜೀವನ. ಅವ್ರ ಜೀವನ ಹಿಂಗೆ ಹೇಳ್ತಾರಲ್ಲ, ಹಿಂಗೆ ಹಾಳು ಮಾಡ್ತಾಯಿದ್ದಾರೆ. ಅವರೇ ಹಾಳು ಮಾಡ್ತಾರೆ, ಇನ್ಯಾರು ಇದು ಮಾಡ್ತಿಲ್ಲ. ಸರ್ಕಾರ ಯೋಚನೆ ಮಾಡಲಿ. ಯಾರು ಅಲ್ಲ, ಅಭಿವೃದ್ಧಿ ಆಗ್ಬೇಕಂದ್ರೆ ಬೆಲೆ ಜಾಸ್ತಿ ಮಾಡಬೇಕು, ಇದು ಮಾಡಬೇಕು, ಎಲ್ಲ ಮಾಡಬೇಕು. ನನಗೆ ಏನಕ್ಕೆ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು ಅಷ್ಟೇ. ಮಾಡಿದ್ರೆ ತುಂಬ ಒಳ್ಳೆಯದು. ನಮಗೂ ಖುಷಿ. ಯಾಕಂದ್ರೆ ಅವ್ರೇನು ಬೇರೆಯವರಲ್ಲ, ನಮ್ಮವರೇ, ಕನ್ನಡದವರೇ. ಅವರು ನಾವು ಗೌಡ್ರೆ, ಅವರು ಗೌಡ್ರೆ. ಯೋಚನೆ ಮಾಡಿ ಗೌಡ್ರು ಅನ್ನೋದಕ್ಕೆ ಕರ್ನಾಟಕ ಬೆಲೆ ಕೊಡಬೇಕು. ಅದು ಬಿಟ್ಟು ಬೇರೆ ಬೆಲೆ ಕೊಡ್ತಾರೆ ಅವರು. ಕನ್ನಡದವ್ರಿಗೆ ಬೆಲೆನೇ ಇಲ್ಲ. ಅವರು 50 ದಿನ ಸಾಯೋರು ಹಳನೇ ಅವನು ಸಾಯ್ತಾರೆ ಸಾಯ್ಬಿಡೆ ಅಂತಂತಾರೆ ಹೊರತು ಒಳ್ಳೆತನಕ್ಕೆ ಯಾವುದು ಮಾಡ್ತಿಲ್ಲ ಮೇಡಮ್. ಇಷ್ಟು ನಾವು ಹೇಳೋಕ್ಕಾಗೋದು. ಅದ್ರ ಮೇಲೆ ನಿಮಗೆ ಸೇರಿದ್ದು. ನಿಮ್ಮ ಶಾಪಲ್ಲಿ ಇವಾಗ ಬೆಳಗ್ಗೆ ಎದ್ದು ಬರ್ತಾರಲ್ವಾ, ನಿಮಗೆ ಒಂದಷ್ಟು ಜನಗಳು ಗೊತ್ತಿರ್ತಾರೆ, ಎಲ್ಲ ಇದಿರ್ತಾರೆ. ಅವ್ರು ಬಂದು ಬೆಳಗ್ಗೆ ಎದ್ದು ಇವಾಗ ಪ್ರೈಸ್ ಜಾಸ್ತಿ ಆಗಿದೆ, ಎಷ್ಟು ಕಿರಿಕಿರಿ ಮಾಡ್ಕೊಳ್ತಾರೆ? ಕಿರಿಕಿರಿ ಆಗಿದೆ ಅಂದರೆ ತುಂಬ ಕಿರಿಕಿರಿ ಅಂದರೆ, ನಿನ್ನೆ ನೋಡಿ 50 ಗ್ರಾಮ್ ಹಾಲು ಬೆಲೆ ಜಾಸ್ತಿ ಆಗಿಲ್ಲ, ಇರಲಿಲ್ಲ. ಇವತ್ತು ಮಾತ್ರ ಮಾಡಿದ್ದಾರೆ. 50 ಗ್ರಾಮ್ ಜಾಸ್ತಿ ಆಗಿದ್ರೆ ಬೆಲೆ ಆಗ್ತಾಂಡ್ರೆ ನೆನೆ ಮಧ್ಯಾಹ್ನದಿಂದನೇ ಕೇಳ್ತಾವ್ರೆ.
ಏನು ಹೇಳೋಣ ಬಟ್ ನಿಮಗೆ ತಗೊಳ್ಳೋದಕ್ಕೆ ಪರ್ಮಿಷನ್ ಏನು ಹೇಳಿದ್ದಕ್ಕೇನೋ ಅದು ಹೇಳಿದ್ಮೇಲೆ ನಾವು ಮಾಡಬೇಕು. ನಿನ್ನೆ ಪ್ಯಾಕೆಟ್ ಬಂದ್ಬಿಟ್ಟಿತ್ತು, ಅದು ಪ್ರಿಂಟೆಡ್ ಆಗ್ಬಿಡುತ್ತೆ, ಬೇಗ ತಕ್ಷಣ ಆಗಲ್ಲ. ಇವಾಗ 550 ಗ್ರಾಮ್ ML ಅಂತ ಪ್ರಿಂಟೆಡ್ ಆಗಿಲ್ಲ. ಇದಾಗಬೇಕಂದ್ರೆ 15 ದಿವಸ ಬೇಕು. ಯಾಕಂದ್ರೆ ಕೋಟಿ ಕಟ್ಲೆ ಕವರ್ ಪ್ರಿಂಟೆಡ್ ಆಗ್ಬಿಟ್ಟಿರುತ್ತೆ. ಅದನ್ನು ಮಾಡೋಕ್ಕಲ್ಲ. 550 ಗ್ರಾಮು ಹಾಲಿನ ಬೆಲೆ ಪ್ರಿಂಟೆಡ್ ಇದ್ಮೇಲೆ ಮಾಡೋಕ್ಕಲ್ಲ. ಯಾಕಂದ್ರೆ ನೆಕ್ಸ್ಟ್ ಏನು 2 ರೂಪಾಯಿ ಜಾಸ್ತಿ ಮಾಡೋದು ಕಡೆ 50 ಗ್ರಾಮ್ ಲೆಸ್ ಆಗ್ಬಿಡುತ್ತೆ. 500 ಗ್ರಾಮ್ ಮೇಲೆ ಬರೋದು. ಅದನ್ನು ಜನಗಳು ಕರೆಕ್ಟಾಗಿ ಯೋಚನೆ ಮಾಡಬೇಕು. ಯೋಚನೆ ಮಾಡಲ್ಲ ಅದನ್ನು. ಇವಾಗ ಏನು ಬರುತ್ತೋ ಅದನ್ನು ಮಾತ್ರ ಟಾತ್ವಲ್ಗೆ ಇದು ಮಾಡ್ತಾರೆ ಹೊರತು ಮುಂದಕ್ಕೆ ಏನು ಮಾಡ್ತಾರೆ ತಿರುಗಿ ಜಾಸ್ತಿ ಮಾಡೋದು ಇದು ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಯೋಚನೆ ಮಾಡಲ್ಲ. ಅದು ಅಷ್ಟೇ. ಅಂದರೆ ತುಂಬ ರಿಸ್ಕ್ ಇದೆ ಮಾತ್ರ ಬಿಸ್ನೆಸ್ಸಲ್ಲಿ ಮಾತ್ರ. ಬೀಟ್ ಪ್ಲಸ್ ಕರ್ನಾಟಕ.